18 ವರ್ಷದ ಯುವಕ. ಅವನಿಗೆ ಜನ್ಮ ನೀಡಿದಂತ ತಾಯಿ ತನ್ನ ಕರುಳಿನ ಕುಡಿಯನ್ನ ಬಹಳ ಪ್ರೀತಿಯಿಂದ ಸಾಕಬೇಕಾಗಿದ್ದಂತ ತಾಯಿ ತನ್ನ ಮಗನನ್ನ ದೇಶದ ಸೇವೆಗಾಗಿ ಕಳಿಸಿದಂತ ವೀರಮಾತೆ. ತನ್ನ ಜೀವಮಾನದಲ್ಲಿ ಮಗನ ಪ್ರೀತಿಯನ್ನ ಅನುಭವಿಸಬೇಕಾದಂತ ತಂದೆ ತಾಯಿ ಮಗನನ್ನ ದೇಶದ ಸೇವೆಗೆ ಕಳಿಸಿ ಅದನ್ನ ನೋಡ್ತಾ ಸಂತೋಷ ಪಟ್ಟಂತ ವೀರ ಮಾತೆ ಮತ್ತು ವೀರ ತಂದೆಯರನ್ನ ಈ ಸಂದರ್ಭದಲ್ಲಿ ನಾವು ನಮಿಸಬೇಕು. ಬಂಧುಗಳೇ, ಒಬ್ಬ ಯೋಧ 18 ವರ್ಷ ತುಂಬಿದಾಗ ಒಂದು ದೇಶಕ್ಕೆ ಸೇವೆ ಸಲ್ಲಿಸಲು ಸೈನ್ಯವನ್ನು ಸೇರ್ತಾನೆ. ಕನಿಷ್ಠ ಪಕ್ಷ 15 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಮರಳಿ ತಮ್ಮ ಊರಿಗೆ ಬಂದಾಗ ಬಹಳಷ್ಟು ಜೀವನದ ಮುಖ್ಯವಾದ ಘಟನೆಗಳನ್ನ ಅಥವಾ ಸಂಗತಿಗಳನ್ನ ಅಥವಾ ಸಂದರ್ಭಗಳನ್ನ ಅವನು ಕಳೆದುಕೊಂಡು ಬಿಡ್ತಾನೆ. ಒಬ್ಬ ಸೈನಿಕ ತನ್ನ ಕುಟುಂಬದಲ್ಲಾಗುವಂತಹ ಸಾಕಷ್ಟು ಸಮಾರಂಭಗಳನ್ನ, ಮದುವೆ ಆದ ನಂತರ ತನ್ನ ಹೆಂಡತಿಯನ್ನ ಊರಲ್ಲಿ ಬಿಟ್ಟು ಹೋಗ್ತಾನೆ. ಸ್ವಲ್ಪ ದಿವಸ ಆದ ನಂತರ ಮಕ್ಕಳಾಗ್ತಾರೆ. ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತ ತಂದೆ ಮಕ್ಕಳನ್ನು ಬಿಟ್ಟು ಹೋಗ್ತಾನೆ. ಸ್ವಲ್ಪ ದಿವಸ ಆದ ನಂತರ ತಂದೆ ತಾಯಿಗೆ ವಯಸ್ಸಾಗ್ತದೆ. ಅವ್ರು ನೋಡ್ಕೊಳ್ಬೇಕಾದಂತ ಮಗ ಅಪ್ಪ ಅಮ್ಮನ್ನ ಬಿಟ್ಟು ಹೋಗ್ತಾನೆ. ಇದಕ್ಕೆ ಒಂದೇ ಒಂದು ಕಾರಣ, ಸೈನಿಕರಿಗೆ ಕಲಿಸಿರುವುದು ದೇಶ ಪ್ರೇಮ, ದೇಶಭಕ್ತಿ. ಸೈನಿಕ ಅಂದ್ರೆ ಯಾರ್ರಿ? ಸೈನಿಕ ತ್ಯಾಗದ ಪ್ರತಿರೂಪ. ಸೈನಿಕ ಪ್ರಾಮಾಣಿಕತೆ ಇನ್ನೊಂದು ಹೆಸರ, ಸೈನಿಕ ದಕ್ಷತೆಯ ಇನ್ನೊಂದು ಹೆಸರ, ಸೈನಿಕ ಅಂದ್ರೆ ಸಾಹಸದ ಇನ್ನೊಂದು ಹೆಸರ. ಅದಕ್ಕಾಗಿ ಸೈನಿಕರು ಎಲ್ಲೇ ನೋಡಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಪೂಜ್ಯ ಭಾವನೆ ಇರುತ್ತೆ. ಬಂಧುಗಳೇ, ಹೋದ ವರ್ಷ 2022ರಲ್ಲಿ ನಮ್ಮ ದೇಶ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಾಡು ಕಂಡ ಶ್ರೇಷ್ಠ ಸಂತ, ನಡೆದಾಡುವ ದೇವರು ವಿಜಯಪುರದ ಎಲ್ಲ ಸೈನಿಕರನ್ನ ತಮ್ಮ ಆಶ್ರಮದಲ್ಲಿ ಕರೆದು ಅವರಿಗೆ ಸತ್ಕರಿಸುವ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿತು. 2000ಗಿಂತಲೂ ಅಧಿಕ ಸೈನಿಕರನ್ನ ಸನ್ಮಾನಿಸಿ ಅವರು ಒಂದು ಮಾತು ಹೇಳಿದ್ರು. ನಮ್ಮ ಪೂಜ್ಯರಿ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದಂತ ಮಾತನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸೈನಿಕ ಅಂದರೆ ಭಾರತ, ಭಾರತ ಅಂದರೆ ಸೈನಿಕ. ಎಂತ ಮಾತ್ರ ಅದು. ಇವತ್ತು ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣರಾಗಿರುವಂತ ಆ ಸೈನಿಕರಿದ್ದರನ್ನೇ ಭಾರತ ಅನ್ನೋ ಒಂದು ಮಾತನ್ನ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಆ ಸಂದರ್ಭದಲ್ಲಿ ಹೇಳಿದ್ರು. ಬಂಧುಗಳೇ, ವಿಶ್ವದಲ್ಲಿ ಸಾಕಷ್ಟು ರಾಷ್ಟ್ರಗಳು ಇವತ್ತು ಯುದ್ಧವನ್ನ ಎದುರಿಸ್ತಾ ಇದ್ದಾವೆ. ದೇಶಭಕ್ತಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರದೇ ಇದ್ರೆ ಮುಂಬರುವ ದಿವಸಗಳಲ್ಲಿ ಭಾರತ ದೇಶವು ಕೂಡ ಅಂತಹ ಸಂದರ್ಭವನ್ನು ಎದುರಿಸಬೇಕಾದೀತು. ಅಂತಹ ಸಂದರ್ಭದಲ್ಲಿ ದೇಶ ಪ್ರೇಮ ಕಡಿಮೆ ಆದಾಗ ನಮ್ಮ ದೇಶದ ಹೆಣ್ಣು ಮಕ್ಕಳು ವಿಧವೆ ಆಗುವಂತ ಸಂದರ್ಭ ಬರಬಹುದು. ನಮ್ಮ ದೇಶವನ್ನು ಇನ್ಯಾರೋ ಆಳುವಂತ ಸಂದರ್ಭ ಬರಬಹುದು. ನಮ್ಮ ದೇಶದಲ್ಲಿ ನಮ್ಮ ಜನರ ಮೇಲೆ ಸಾಕಷ್ಟು ದೋಷಾರೋಪಣೆಗಳು ಅಥವಾ ದೌರ್ಜನ್ಯಗಳು ನಡೆಯಬಹುದು. ಅದಕ್ಕಾಗಿ ಬಂಧುಗಳೇ, ದೇಶವನ್ನ ಸ್ವಾತಂತ್ರ್ಯ ಸಿಕ್ಕ ನಂತರ 77 ವರ್ಷಗಳ ಕಾಲ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ಇಟ್ಟಿರುವಂತ ಈ ಸೈನಿಕರಿಗೆ ನಿಜವಾಗಿಯೂ ಮನಸ್ಸಿನ ಒಂದು ನಮನವನ್ನ ನೀವು ತಿಳಿಸಲೇಬೇಕು. ಭಾರತ ದೇಶದ ಭೂಪಟದಲ್ಲಿರುವ ವಿವಿಧ ಭಾಗಗಳಲ್ಲಿ, ವಿಭಿನ್ನ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸೈನಿಕ. ಅದು ರಾಜಸ್ಥಾನದ ರಾಜಸ್ಥಾನದ ಉಸುಕಾಗಿರ್ಲಿ ಅಥವಾ ಜಮ್ಮು ಕಾಶ್ಮೀರದಲ್ಲಿರುವಂತಹ ಬರ್ಫ್ ಆಗಿರ್ಲಿ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ರಾಜಸ್ಥಾನದಲ್ಲಿ ಮಧ್ಯಾಹ್ನ ನೀವು ಹೊರಗಡೆ ಹೋದ್ರೆ ಬಿಸಿಲಿನ ತಾಪಕ್ಕೆ ಉಸುಕೇನಿರ್ತದಲ್ಲ ಅದು ಬಹಳಷ್ಟು ಗರಂ ಆಗಿರ್ತದೆ, ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದೇ ಉಸುಕು ರಾತ್ರಿ ಸಮಯದಲ್ಲಿ ಎಷ್ಟು ಕೋಲ್ಡ್ ಆಗ್ತದಪ್ಪ ಅಂತಂದ್ರೆ ಬಕೆಟ್ ದೊಳಗೆ ನೀರು ತುಂಬಿಟ್ರೆ ಮ್ಯಾಲಿನ ನೀರು ಬರ್ಫ್ ಆಗ್ತದೆ. ನಾವು ಡ್ಯೂಟಿ ಕೊಡ್ಬೇಕಾದ್ರೆ
ಇಲ್ಲಿಂದ ಈ ಮೊಳಕಾಲ್ವರೆಗೆ ನಮ್ಮ ಕಾಲುಗಳದ ಅನ್ನೋದು ಗೊತ್ತಾಗುವುದಿಲ್ಲ. ಇದು ಎಲ್ಲಿಂದ ಹೇಳ್ತಾ ಇದ್ದೀನಿ ನಾನು? ರಾಜಸ್ಥಾನದಲ್ಲಿ ನೀವು ಅದೇ ಸೈನಿಕ ಜಮ್ಮು ಕಾಶ್ಮೀರದಲ್ಲಿ ಪೋಸ್ಟಿಂಗ್ ಇದ್ದಾಗ ತನ್ನ ರೈಫಲ್ ಅನ್ನು ಕೈಯಾಗಿ ಹಿಡ್ಕೊಂಡು ಬರ್ತ್ನೊಳಗೆ ಡ್ಯೂಟಿ ಕೊಡ್ಬೇಕಾದ್ರೆ ಅವನಿಗೆ ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ತಂದೆ ತಾಯಿ ನೆನಪು ಬರೋದಿಲ್ರಿ. ಯಾಕಂದ್ರ ಆ ಸೈನಿಕನಿಗೆ ಒಂದೇ ಇರ್ತದ, ನನಗೆ ಸಿಕ್ಕಿರುವಂತ ಈ ಸರ್ವಶ್ರೇಷ್ಠ ಸೇವೆ ಎಂದೇ ನನ್ನ ದೇಶ ಉಳಿತಾ ಇದೆ, ನನ್ನ ದೇಶಕ್ಕೆ ನಾನು ಸರಿಯಾಗಿ ಡ್ಯೂಟಿ ಕೊಡದೇ ಇದ್ರೆ ನನ್ನ ದೇಶಕ್ಕೆ ಅಪಾಯ ಬರಬಹುದು ಅನ್ನೋ ಒಂದು ಮನಸ್ಥಿತಿಯಿಂದ ಆ ಸೈನಿಕ ಅಲ್ಲಿ ಡ್ಯೂಟಿ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ನಾನು ಹೆಮ್ಮೆಯಿಂದ ಹೇಳಬಲ್ಲರಿ, ನನಗೆ ಯಾರಾದ್ರೂ ಕೇಳಿದ್ರೆ ಏನ್ ಮಾಡಿದಿರಿ ಅಂತ ಕೇಳಿದ್ರೆ ನಾನು ಹೇಳ್ತೇನೆ, ಐ ಆಮ್ ಸೋಲ್ಜರ್ ಅಂತ. ಇವತ್ತು ಸೈನಿಕ, ನಾನು ನಿವೃತ್ತರಾಗಿಲ್ಲ. A soldier never retired. He's always soldier. ಕ್ಲಿಯರ್ ಐತ್ರಿ? ಜೋರೇ ಚಪ್ಪಾಳಿ ಬರಬೇಕು. ಜಮ್ಮು ಕಾಶ್ಮೀರದಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಂತ ಆಗ್ತಾವ್ರಿ. ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಅಂದ್ರ ಉಗ್ರವಾದಿಗಳನ್ನ ಹುಡುಕಿ ಹೊಡೆಯೋದು. ಅಂತ ಸಂದರ್ಭದಲ್ಲಿ ಬರಪ್ ಬಿದ್ದಿರ್ತದ, ಒಂದ್ ಊರೊಳಗೆ ಉಗ್ರವಾದಿಗಳು ಬಂದು ಕುಂತಿರ್ತಾರ, ಅದರ ಮೆಸೇಜ್ ನಮಗ್ ಬಂದಿರ್ತದ. ಅದನ್ನ ಆ ಮೆಸೇಜ್ ಪ್ರಕಾರ ನಾವು ಅಲ್ಲಿ ಹೋಗಿ ಕಾರ್ಡನ್ ಮಾಡಿದಾಗ, ಸುತ್ತುವರೆದಾಗ ಅವನು ಹೊರಗೆ ಬರುವವರೆಗೂ ನಾವು ಅಲ್ಲಿ ಕಾಯ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ತಿನ್ಲಿಕ್ಕೆ ಏನು ಸಿಗುವುದಿಲ್ಲ. ಶಂಕರಪಾಳೆ ಇರ್ತಾವ, ಬಿಸ್ಕಿಟ್ ಇರ್ತದ, ಇಂಥದನ್ನ ತಿಂದರೂ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಅಕಸ್ಮಾತ್ ಎದುರಿಗೆ ಇರುವಂತ ಉಗ್ರವಾದಿ ನಮ್ಮ ಮೇಲೆ ಫೈರ್ ಮಾಡಿದಾಗ, ನಮ್ಮ ಮೇಲೆ ಫೈರಿಂಗ್ ಆಗ್ತಾ ಇರುವಾಗ ನಮ್ಮ ಸೈನಿಕರು ಹಿಂದೆ ವಾಪಸ್ ಬರಂಗಿಲ್ರಿ. ಕಾರಣ ಏನಪ್ಪಾ ಅಂತಂದ್ರೆ ಎದುರಿಗೆ ಬುಲೆಟ್ ಬರ್ತಾ ಇದ್ರು ಒಬ್ಬ ಸೈನಿಕನ ಜವಾಬ್ದಾರಿ ಎಷ್ಟು ಅದ್ಭುತವಾಗಿರ್ತದಂದ್ರ, ಎಷ್ಟು ಸಕ್ಷಮ ಆಗಿರ್ತದಪ್ಪ ಅಂತಂದ್ರ ನನ್ನ ಹಿಂದಿರುವ ದೇಶ ನನ್ನಿಂದ ಸುರಕ್ಷಿತವಾಗಿರ್ಬೇಕು. ಅದಕ್ಕ ತನ್ನ ಹೆಂಡತಿ ಮಕ್ಕಳನ್ನು ಆ ಸಂದರ್ಭದಲ್ಲಿ ಅವ್ನು ನೆನಲಿಕ್ಕೆ ಆಗುದಿಲ್ಲ, ತಂದೆ ತಾಯಿನೂ ನೆನೆಸುದಿಲ್ಲ, ಆದ್ರ ತನ್ನ ದೇಶವನ್ನ ಆ ಸೈನಿಕ ನೆನಪು ಮಾಡ್ತಾನೆ. ಅಂತಹ ಸಾಹಸಗಾಥೆ ಇರುವುದು ಕೇವಲ ಸೈನಿಕರಿಗೆ ಮಾತ್ರ. ಸೈನಿಕ ಅನ್ನೋವಂತ ಈ ಜಾಬ್ ಅಲ್ಲ, ಇದು ಸೇವೆ. ಈ ಸೇವೆ ಮಾಡ್ಬೇಕಂದ್ರೆ ಎಲ್ಲರಿಗೂ ಆಗುದಿಲ್ರಿ, ಪುಣ್ಯ ಮಾಡಿರ್ಬೇಕು ಸರ್. ಆ ಯೂನಿಫಾರ್ಮ್ ಹಾಕೋಬೇಕಂತಂದ್ರೆ ಪುಣ್ಯ ಮಾಡಿದವ್ರಿಗೆ ಮಾತ್ರ ಅದು ಸಾಧ್ಯ. ಯೂನಿಫಾರ್ಮ್ ಪುಣ್ಯ ಮಾಡಿದವ್ರಿಗೆ ಮಾತ್ರ ಸಿಗ್ತದ. ಜೊತೆಗೆ ಆ ಯೂನಿಫಾರ್ಮ್ ಹಾಕೊಳ್ಳಕ್ ನಾವು ಸೌಭಾಗ್ಯವಂತರೂ ಆಗಿರ್ಬೇಕು. ಆ ದೇಶ ಸೇವೆಯೂ ಹೌದು ಮತ್ತು ಅದು ನಮ್ಮ ಸೌಭಾಗ್ಯವೂ ಹೌದು. ಅದಕ್ಕಾಗಿ ಬಂಧುಗಳೇ, ದೇಶ ಪ್ರೇಮ ಇದ್ದಿದ್ರಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ಭಗತ್ ಸಿಂಗ್ರು ತಮ್ಮ ಪ್ರಾಣವನ್ನು ದೇಶಕ್ಕೆ ಕೊಟ್ಟು ನಗ್ತಾ ನೇಣಕ್ಕೆ ಹೋದವರು. ಇಂತಹ ಸಂದರ್ಭದಲ್ಲಿ ನಮ್ಮ ಯುವ ಜನತೆಗೆ ನಾವು ದೇಶ ಪ್ರೇಮವನ್ನು ತುಂಬಿಸ್ತಾ ಇದ್ರೆ ನಾವು ನಿಜವಾಗಿಯೂ ನಮ್ಮ ದೇಶಕ್ಕೆ ದ್ರೋಹ ಮಾಡಿದ ಹಾಗೆ. ಬಂಧುಗಳೇ, ಈ ಭೂಮಿ ನಮ್ಗೆಲ್ರಿಗೂ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ. ನಮ್ಮ ಪೂರ್ವಜರು ಸಾಕಷ್ಟು ವ್ಯವಸ್ಥೆಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಹೋದ ನಂತರ ಮುಂದಿನ ಪೀಳಿಗೆ ಬದುಕಬೇಕಾದಂತಹ ಈ ಸಮಾಜವನ್ನ, ಈ ದೇಶನ್ನ ಬಹಳ ಸುರಕ್ಷತೆಯಿಂದ ಮತ್ತು ಇನ್ನೂ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ತಯಾರಿ ಮಾಡಿಕೊಟ್ಟು ಹೋಗ್ಬೇಕಂತ ಜವಾಬ್ದಾರಿ ನಿಮ್ಮೆಲ್ಲರದು. ಅದಕ್ಕಾಗಿ ನಾನು ಇಂಡಿಯನ್ ಆರ್ಮಿ ಜಾಯಿನ್ ಆದಾಗ ಯಾವಾಗ ನನ್ನ ಕೈ ಒಳಗೆ ಆರ್ಡರ್ ಕಾಪಿ ಬಂದಿತ್ತು, ನಾನು ಅವತ್ತು ಒಂದೇ ಒಂದು ಡಿಸಿಷನ್ ತಗೊಂಡಿದ್ದೆ. ಸರ್, ಇನ್ನೊಂದು ನಿಮಿಷ ಮಾತಾಡಲಿ. ನನ್ನ ಕೈಯೊಳಗೆ ಆರ್ಡರ್ ಕಾಪಿ ಬಂದಾಗ ಒಂದು ಡಿಸಿಷನ್ ನಾನು ತಗೊಂಡಿದ್ದೆ. ಯಾಕಂದ್ರೆ ನನ್ನ ಫಾದರ್ ಏರ್ಫೋರ್ಸ್ ಒಳಗಿದ್ರು, ನಮ್ಮ ಕಾಕ ಕರ್ನಲ್ ಇದ್ರು. ನಾನ್ ರಿಟೈರ್ಡ್ ಆದ ನಂತರ ನನ್ನ ತರನ 10,000 ಹುಡುಗರನ್ನ, 10,000 ಕರ್ನಾಟಕ ರಾಜ್ಯದ ಯುವಕರನ್ನ ದೇಶದ ಸೇವೆ ಕಳಿಸ್ಬೇಕು. ಅದು ನನ್ನ ಜೀವನದ ಗುರಿ ಆಗಿತ್ತು. 18 ವರ್ಷದ ಕಾಲ ಅದನ್ನೇ ವಿಚಾರ ಮಾಡಿದ್ದೀನಿ. ರಿಟೈರ್ ಆದ ನಂತರ ನಾನು ವಿಜಯಪುರದಲ್ಲಿ ದ್ರೋಣಾಸ್ ಕರಿಯರ್ ಅಕಾಡೆಮಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿವರೆಗೆ 657 ಹುಡುಗರನ್ನ ಭಾರತ ದೇಶಕ್ಕೆ ಸೈನಿಕರನ್ನಾಗಿ ಕಳಿಸಿದ್ದೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇಶ ನಮಗೆ ಬಹಳಷ್ಟು ಕೊಟ್ಟದ. ನಾವಿಲ್ಲಿಂದ ವಾಪಸ್ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಆದ್ರೂ ಆ ತಾಯಿ ಋಣ ತೀರಿಸ್ಬೇಕು. ಅದಕ್ಕಾಗಿ ಬಂಧುಗಳೇ, ದೇಶಭಕ್ತಿ ಇರಲಿ, ದೇಶ ಪ್ರೇಮ ಇನ್ನೂ ಬೆಳೆಯಲಿ. ನನಗೆ ಇನ್ನೊಂದು ಬಹಳ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರ, ನನ್ನ ಬಹಳಷ್ಟು ಸಂದರ್ಭಗಳಲ್ಲಿ ಮಾತಾಡ್ಲಿಕ್ಕೆ ಕರೆಸ್ತಾರೆ. ಇವತ್ತು ದಿಕ್ಸೂಚಿ ಭಾಷಣಕಾರರು ಅಂತ ಹಾಕಿದ್ದಾರೆ.
ಅದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಬಟ್ ಸೈನಿಕರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಮಾತಾಡಿದ ಮಾತ್ರ ಅದು ಒಳಗಿಂದ ಬರುವಂತ ಮಾತು, ದೇಶಭಕ್ತಿಯಿಂದ ಬರುವಂತ ಮಾತು. ನಾನು ಸಾಕಷ್ಟು ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ಸೈನಿಕರನ್ನ ಸನ್ಮಾನಿಸಿ ತಮ್ಮ ಗ್ರಾಮಕ್ಕೆ ಮರಳಿ ಅವರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಕೇವಲ ಕೆಲವೊಬ್ಬರು ಯುವಕರು ಮತ್ತು ಕೆಲವೊಬ್ಬರು ನಿವೃತ್ತ ಸೈನಿಕರು ನಾನು ನೋಡಿದ್ದೀನಿ. ಆದ್ರೆ ಮುಗುಳುಕೋಡು ಗ್ರಾಮದಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ ಅದ್ಭುತವಾದಂತಹ ದೃಶ್ಯ. ಸಭೆಯ ಮೇಲೆ ನೂರಾರು ಸೈನಿಕರು, ಪೂಜ್ಯರು, ರಾಜಕೀಯ ವ್ಯಕ್ತಿಗಳು, ಗ್ರಾಮದ ಎಲ್ಲ ಜನ ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಇಲ್ಲಿ ಕೂತಿದ್ದೀರಿ ಅಂತಂದ್ರೆ ನಿಜವಾಗಿಯೂ ಮುಗುಳುಕೋಡು ಗ್ರಾಮ ಹೆಮ್ಮೆಯ ಗ್ರಾಮ, ದೇಶಭಕ್ತರಿರುವಂತ ಗ್ರಾಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಒಬ್ಬ ಸೈನಿಕ ರಜೆಗೆ ಬಂದಾಗ ಅವನನ್ನ ನೀವು ಗೌರವ ಕೊಡಿ. ಅವನ ಮನೆಗೆ ಬಂದಾಗ, ನಿಮ್ಮ ಮನೆಗೆ ಬಂದಾಗ ಅಥವಾ ನಿಮಗೆ ಎದುರಿಗೆ ಬಂದಾಗ ಅವನಿಗೆ ಒಂದು ನಮಸ್ಕಾರ ಹೇಳಿ. ಯಾಕಂದ್ರೆ ಅವನ ಋಣವನ್ನ ನಾವು ಇನ್ಯಾವುದೇ ರೀತಿಯಿಂದ ತೀರಿಸಲಿಕ್ಕೆ ಆಗುವುದಿಲ್ಲ. ನೀವು ಕೊಡೋ ಸ್ವಲ್ಪ ಗೌರವದಿಂದ ಅವರಿಗೆ ಸಿಗುವ ಸಂತೋಷ ಅಷ್ಟಿಷ್ಟಲ್ಲ. ಬಂಧುಗಳೇ, ಒಬ್ಬ ಸೈನಿಕ ಒಂದು ತಿಂಗಳು ಸೂಟಿಗೆ ಬಂದ್ರೆ ಯಾವತ್ತು ಊರಿಗೆ ಬರ್ತಾನೋ ಅವತ್ತು ಬಹಳ ಸಂತೋಷ ಆಗಿರ್ತಾನೆ. ಒಂದು ತಿಂಗಳೊಳಗ 15 ದಿನ ಮುಗಿಯುವವರೆಗೂ ಅವನ ಸಂತೋಷಕ್ಕೆ ಮಿತಿ ಇಲ್ಲ. ಆದ್ರೆ 16 ದಿನ ಸ್ಟಾರ್ಟ್ ಆಯ್ತು, ಅವನ ಮುಖ ಸ್ವಲ್ಪ ಬಾಡ್ತು. 17 ದಿನ ಆಯ್ತು, 18 ದಿನ ಆಯ್ತು, 20 ದಿನ ಆಯ್ತು, ಮನಸ್ಸಿನೊಳಗೆ ಕೊರಿತಿರ್ತದ, ಒಂದು ನೋವಿರ್ತದ, ಇನ್ನು ನಾನು ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅಂತೇಳಿ. 20 ಅಥವಾ 28 ದಿನ ಆಯ್ತು, ಇನ್ನು 2 ದಿನ ಉಳಿದವ, ಅವ್ರ ಮುಖ ನೋಡ್ರಿ ನೀವು, ಒಳಗೆ ಸಾಕಷ್ಟು ನೋವು ತುಂಬಿರ್ತಾವ, ಆದ್ರೆ ಅವನು ಹೋಗ್ಲೇಬೇಕಾಗಿರ್ತದ. ಅದಕ್ಕಾಗಿ ಅಂತಹ ಎಷ್ಟೋ ನೋವುಗಳನ್ನ ತನ್ನ ಮನದಲ್ಲಿ ತುಂಬಿಟ್ಕೊಂಡು ದೇಶಕ್ಕಾಗಿ ಸೇವೆ ಮಾಡಿದಂತ ಯೋಧರು ನಿಮ್ಮೂರೊಳಗದಾರ್ರಿ. ಅದಕ್ಕಾಗಿ ನೀವೆಲ್ಲರೂ ಹೆಮ್ಮೆ ಪಡಬೇಕು, ನಿಜವಾಗಿಯೂ ಮನದಾಳದಿಂದ ನೀವು ಅವರಿಗೆ ನಮನ ಸಲ್ಲಿಸಬೇಕು. ನಿಮ್ಮೂರಿನ ರಂಗಣ್ಣ ಒಡೆಯರ್ ಸರ್ ತಮ್ಮ ಜೀವನದ ಅತ್ಯಮೂಲ್ಯವಾದ 22 ವರ್ಷಗಳನ್ನ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. ಅವರು ದೇಶದ ಇನ್ನೊಂದು ಯಾವುದೋ ಭಾಗದಲ್ಲಿ ಸೇವೆ ಸಲ್ಲಿಸಿರಬಹುದು, ಆದರೆ ನಿಮ್ಮ ಗ್ರಾಮವನ್ನ ರಕ್ಷಿಸುವಂತ ಕೆಲಸ ಅಲ್ಲಿದ್ದು ಕೂಡ ಅವರು ಮಾಡಿದ್ದಾರೆ. ಸರ್, ಮುಂಬರುವ ನಿಮ್ಮ ಜೀವನ ಅದ್ಭುತವಾಗಿರಲಿ, ನೀವು ಊರಿನ ಎಲ್ಲ ಯುವಕರಿಗೆ ಮಾದರಿಯಾಗಿರಲಿ, ನಿಮ್ಮ ಸೇವೆ ಇನ್ನು ಮುಂದೆ ಹೀಗೆ ನಡೀತಾ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಅಂಡ್ ಜೈ ಹಿಂದ್.